ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ಅಮ್ಮನ ಸಾಗಾಕೋದು ಅಥವಾ ಮುತ್ತಮ್ಮನ ಆರತಿ ಅಂತ ಒಂದು ಪುಟ್ಟದಾಗಿ ಹಬ್ಬ ಮಾಡ್ತೀವಿ. ಅದರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮುಗೀತು. ನೆಕ್ಸ್ಟು ನಾನು ದೇವಸ್ಥಾನ ಹತ್ರ ಹೋಗಬೇಕಿತ್ತು ಪೂಜೆ ಮಾಡಿಸ್ಕೊಂಬರೋಕ್ಕೆ. ಅದಕ್ಕೋಸ್ಕರ ಮನೇಲೂ ಬೇಗ ಪೂಜೆ ಮುಗಿಸಿ ದೇವಸ್ಥಾನ ಹತ್ರ ಹೋಗೋಕ್ಕೆ ರೆಡಿ ಮಾಡಿದ್ದೀನಿ. ನಾವು ಮೊಸರನ್ನ ತೊಗೊಂಡು ಕೋಳಿ ತೊಗೊಂಡೋಗಿ ಅಲ್ಲಿ ಕತ್ತರಿಸ್ಕೊಂಬರೋದು ಒಂದು ಪದ್ಧತಿ ಇದೆ. ಹೋದ್ವಿ ದೇವಸ್ಥಾನ ಹತ್ರ ನಾನು ನನ್ನ ಮಗಳು. ನೋಡಿ ಆಚೆ 2 ಚಪ್ರ ಹಾಕಿ 2 ಗಟ್ಟೆನ ಥರ ಪೂಜಿದ್ದಾರೆ. ಇಲ್ಲೇ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಅಷ್ಟೊತ್ತಿಗೆ ಅಕ್ಕಿ ನೆನೆಸ್ಬಿಟ್ಟು ಹೋಗಿದ್ದೆ ತಂಬಿಟ್ಟು ಮಾಡೋಣ ಅಂದ್ಬಿಟ್ಟು. ಕರೆಂಟ್ ಹೋಗ್ಬಿಡುತ್ತೆ ಅಂತ ಬೇಗನೆ ಬಂದು ನಾನು ಅಕ್ಕಿ ಒಣಗಾಕಿ ಪೌಡ್ರ್ ಕೂಡ ಮಾಡಿಕೊಂಡೆ. ಇದಕ್ಕಿನ್ನೇನಿಲ್ಲ, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ತಂಬಿಟ್ಟು ಮಿದಿತೀವಿ ಅಷ್ಟೇ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಅತ್ತೆ ಒಲೆ ಹಚ್ಕೊಂಡು ಸಾಂಬಾರು ರೆಡಿ ಮಾಡ್ತಾಯಿದ್ರು. ನಮ್ಮನೇಲಿ ನಾನ್ ವೆಜ್ ಎಲ್ಲ ತುಂಬ ಮಾಡೋದ್ರಿಂದ ಒಲೆ ಮೇಲೆ ಮಾಡ್ತೀವಿ ನಾವು. ಅದರಿಂದ ಆಚೆನೇ ಒಲೆ ಹಚ್ಕೊಂಡು ಮಾಡ್ತಾಯಿದ್ರು. ಟೈಮ್ ಇಷ್ಟು ಬೇಗ ಹೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಆಲ್ರೆಡಿ 5:15 ಆಗಿಬಿಟ್ಟಿತ್ತು. ನನ್ನ ಮಗಳು ಕೂಡ ರೆಡಿ ಆಗಿದ್ಲು. ಬೇರೆ ಬಟ್ಟೆ ಹಾಕ್ಕೊಂಡು ಮುಖಕ್ಕೆ ಹಣೆಗೆಲ್ಲ ಇಟ್ಕೊಂಡಿದ್ಲು. ನೆಕ್ಸ್ಟ್ ನಾನು ಅವ್ಳಿಗೊಂದು ಪುಟ್ಟದಾಗಿ ಹೇರ್ ಸ್ಟೈಲ್ ಮಾಡೋಣ ಅಂದ್ಬಿಟ್ಟು ಅವ್ಳಿಗೆ ಈ ಥರ ಹೇರ್ ಸ್ಟೈಲ್ ಮಾಡಿದೆ. ಅಷ್ಟರಲ್ಲಿ ಅವ್ರ ಅಜ್ಜಿ ತಂಬಿಟ್ಟು ಮಾಡಿ ಅದಕ್ಕೆ ಹೂವು ಚುಚ್ಚಿ ನೆಕ್ಸ್ಟು ಬೇವಿನ ಎಲೆ ಎಲ್ಲ ಪೂಜಿದ್ರು. ಅಲ್ಲಿಂದ ನಾವು ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ನೋಡಿ ಆ ಥರ ಹಳ್ಳಿ ಕಡೆ ಅಂದ್ರೆ ಜಾಸ್ತಿ ತಮಟೆ ಸೊಂಡೆ ಜಾಸ್ತಿ ಇರುತ್ತೆ. ಅದರಿಂದ ತಮಟೆ ಬಡ್ಕೊಂಡು ಹಿಂಗೆ ದೇವಸ್ಥಾನ 3 ಸುತ್ತು ಬರಬೇಕು. ಪ್ರತಿಯೊಬ್ಬರು ಮನೇಲಿ ಕೂಡ ಆರತಿ ಮಾಡಿರ್ತಾರೆ. ಮೇಯ್ನ್ ಅದಕ್ಕೆ ಬೇವಿನ ಎಲೆನೇ ಚುಚ್ಚೋದು. ಒಬ್ಬೊಬ್ಬರು ಒಂಬಾಳೆ ಕೂಡ ಪೂಜ್ತಾರೆ. ಜಾಸ್ತಿ ಬೇವಿನ ಎಲೆ ಎಲ್ಲ ಚುಚ್ಕೊಂಡು ಆರತಿ ಮಾಡ್ಕೊಂಡು ಬಂದ್ವಿ. ನೋಡಿ ಈ ಥರ 3 ರೌಂಡ್ ಸುತ್ತಿದ್ದಾದಮೇಲೆ ದೇವಸ್ಥಾನದಿಂದ ಆಚೆ ಈ ಥರ ಒಂದು ಪೂಜೆ ಮಾಡಿಸ್ತೀವಿ. ನೆಕ್ಸ್ಟು ಒಳಗಡೆ ಹೋಗ್ಬಿಟ್ಟು ಆರತಿ ಬೆಳಗಿಸ್ಕೊಂಬರ್ಬೇಕು ನಾವು. ಅದರಿಂದ ಎಲ್ಲ ಆರತಿ ಬೆಳಗಿಸೋಕ್ಕೆ ಕಾಯ್ತಾಯಿದ್ರು. ಒಬ್ಬೊಬ್ಬರಿಗೆ ಒಳಗಡೆ ಬೆಳಗಿಸ್ತಾಯಿದ್ರು, ಇನ್ನು ಮಿಕ್ತವರೆಲ್ಲ ಆಚೆ ಕಾಯ್ತಾಯಿದ್ರು. ನಾವು ಕೂಡ ಆರತಿ ಬೆಳಗಿಸೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಆರತಿ ಕೂಡ ಬೆಳಗಿಸಿದ್ವಿ. ನೋಡಿ ಆ ಥರ ಜನ ಜಾಸ್ತಿನೇ ಇರ್ತಾರೆ ಅಂತಲೇ ಹೇಳ್ಬೋದು. ಆರತಿ ಕೂಡ ಬೆಳಗಿಸ್ಕೊಂಡು ಬೇಗನೆ ಮನೆಗೆ ಬಂದೆ ನಾನು. ಯಾಕಂದರೆ ನಾವು ಮಧ್ಯಾಹ್ನ ಏನು ಅಡುಗೆ ಮಾಡಿರ್ತೀವಲ್ವ, ಅದನ್ನು ಊಟನ ಉಪಹಾರ ಅಂದ್ಬಿಟ್ಟು ಏನು ಎಂಜಲ್ ಮಾಡೋದಕ್ಕಿಂತ ಮುಂಚೆಗೆ ಅವ್ರಿಗೆ ಊಟ ತೊಗೊಂಡೋಗಿ ಕೊಡಬೇಕು. ಅದೆಲ್ಲ ಕೊಟ್ಟಾದಮೇಲೆ ನೋಡಿ ಫೈನಲಾಗೆ ಈ ಥರ ಏನು ಆಚೆ ಗಟ್ಟೆ ಅಂತ ಪೂಜಿರ್ತಾರಲ್ವ, ಅದನ್ನು ತೊಗೊಂಡೋಗಿ ಊರು ಆಚೆ ಬಿಡ್ತಾರೆ. ಅದೇ ಈ ಹಬ್ಬದ ಪದ್ಧತಿ ಇರೋದು. ಈ ಹಬ್ಬ ಯಾಕೆ ಮಾಡ್ತೀವಿ ಅಂದರೆ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಅಮ್ಮ ಆಗೋದು ಆ ಥರ ಎಲ್ಲ ಇರುತ್ತಲ್ಲ, ಅದರ ಏನೂ ಆಗಬಾರ್ದು, ಊರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ಇದು ಎಲ್ಲ ಕಡೆನೂ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾರೆ. ನಿಮ್ಮಲ್ಲಿ ಇದೇ ಥರ ಮಾಡ್ತಾರೆ ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.